ಹಾಂ ಓಕೆ ಸರ್. ಕ್ವಶನ್ ಕೇಳಲ್ಲ ಒಂದು ಕ್ವಶನ್ ಕೇಳಲ್ಲ ಸರ್, ಈಗ 20 ಕೋಟಿ ರೂಪಾಯಿ ಕೊಡಕತ್ತೀರಿ, ಎಲ್ಲಿ ಕೊಡ್ತಾ ಇದ್ರಿ ಮತ್ತು ನಿಮ್ಮ ಬಜೆಟ್ ನಲ್ಲಿ ಎಷ್ಟು ಅಮೌಂಟ್ ಇದೆ? ಅದು ಯಾರನ್ನ? ಇದು ಮಹಾನಗರ ಪಾಲಿಕೆಯ ಸ್ವಂತ ನಿಧಿಯಿಂದ ಇವತ್ತಾದಂಥ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ತೆಗೆದುಕೊಂಡ ನಿರ್ಧಾರದಂತೆ ಮಹಾನಗರ ಪಾಲಿಕೆ ಸ್ವಂತ ನಿಧಿಯಿಂದ ನಾವು ಉಪವಿಭಾಗಾಧಿಕಾರಿಗಳು ಬೆಳಗಾವಿಗೆ ರೆವಿನ್ಯೂ ಮೊತ್ತವನ್ನು ನೀಡ್ತಾರೆ. ಸ್ವಂತ ನಿಧಿ ಅಂತಂದ್ರೆ ಸಾರ್ವಜನಿಕ ತೆರಿಗೆ ಕರ ಹಣ ವಸೂಲಿ ಮಾಡಿದ್ವಿ ಸರ್. ಸ್ವಂತ ನಿಧಿ ಅಲ್ಲ, ಸ್ವಂತ ನಿಧಿ ಆದ ರಿಸಿಪ್ಷನ್ ಸಾರ್ವಜನಿಕ ತೆರಿಗೆ ಹಣ ಕಂಡು ಮಾಡಿದ್ವಿ ಸರ್. ತೆರಿಗೆ ಹಣ ಆಗಿರ್ಬೋದು, ಬಿಲ್ಡಿಂಗ್ ಪರ್ಮಿಷನ್. ನಿಮ್ಮ ಲಾ ಆಫೀಸರ್ ಹೇಳ್ತಾರೆ ಇದರಲ್ಲಿ ಅಧಿಕಾರಿಗಳ ತಪ್ಪಿದೆ, ಅದಕ್ಕೆ ಈ ಥರ ಆಗಿರುವಂಥದ್ದು. ಇದ್ರ ಬಗ್ಗೆ ತಾವು ಹೇಳಿ ಸರ್. ಯಾವ ಅಧಿಕಾರಿಗಳು ಯಾವ ತಪ್ಪು ಮಾಡಿದ್ರು ಅಂತ ದಯವಿಟ್ಟು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೋತಾರೆ ಹೇಳಿ ಸರ್. ಆ್ಯಕ್ಷನ್ ತೊಗೊಳಕ್ಕೆ ನನಗಂತೂ ಏನು ಅಧಿಕಾರ ತಪ್ಪಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ಈಗಾಗಲೇ ಕೌನ್ಸಿಲಲ್ಲಿ ಹಾಂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಅವರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದು ಪ್ರಪೋಸಲ್ ಕಳಿಸಿದ್ರೆ ಅದರ ಬಗ್ಗೆ ಚರ್ಚೆ ಆಗಿದೆ. ಕೌನ್ಸಿಲ್ ತೀರ್ಮಾನದಂತೆ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಅಲ್ಲ, ಅಧಿಕಾರಿಗಳು ಯಾರು ಅಂತ ಹೇಳ್ಬೇಕಲ್ಲ ಸರ್. ತಾವು ಅಧಿಕಾರಿಗಳು ಯಾರು ಅಂತ ಹೇಳ್ಬೇಕಲ್ಲ. ಯಾರ ಅವಧಿಯಲ್ಲಿ ಆಗಿದ್ದಾರೆ, ಯಾರು ಕಮಿಷನರ್ ಇದ್ರು ಅದು ಹೇಳಿ ದಯವಿಟ್ಟು ಹೇಳಿ ಸರ್. ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕಡತದಲ್ಲಿ ಏನು ವಿವರ ಇದೆ, ಇದು ಏನು ರೋಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕೌನ್ಸಿಲ್ ತೀರ್ಮಾನದಂತೆ ಸರ್ಕಾರಕ್ಕೆ ಕಳಿಸ್ತೀವಿ. ಕಳಿಸಿ ಸರ್. ಯಾವ ಅಧಿಕಾರಿಗಳು ಯಾವ ಏರಿಯಾದಲ್ಲಿ ಆಯ್ತು, ಯಾವ ಅಧಿಕಾರಿಗಳು ಸರ್? 2021 ಯಾವ ಅಧಿಕಾರಿ? ಎಷ್ಟು ಬಜೆಟ್ ಇದೆ ಸರ್ ಈಗ? ಸರಿ, ಪ್ರಶ್ನೆ ಎಷ್ಟು ಬಜೆಟ್ ಇದೆ? ಸರಿ, ಪ್ರಶ್ನೆ ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಇವತ್ತು ಈ ಸನ್ನಿವೇಶ ಬರೋದಕ್ಕೆ ಅಂದ್ರೆ ನೀವು ಕೂಡ ಕೋರ್ಟ್ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಬರೋದಕ್ಕೆ ಹಿಂದಿನವ್ರು ಮಾಡಿದ ಲೋಪ. ಸೊ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ಕೌನ್ಸಿಲಲ್ಲಿ ಕೂಡ ಚರ್ಚೆ ಆಯಿತು. ಸೊ ಅವ್ರ ಬಗ್ಗೆ ಈ ಕೌನ್ಸಿಲಲ್ಲೇ ತೀರ್ಮಾನಗಳಾಗುತ್ತಾ ಅಂತ, ಈ ರೀತಿ ರಿಪಿಟೇಷನ್ ಆಗ್ಬೋದು, ಈ ನಂತರ ಬರೋ ಅಧಿಕಾರಿಗಳಾಗಿರ್ಬೋದು ಅಥವಾ ಇರೋರು ಇದು ರಿಪಿಟೇಷನ್ ಆಗಬಾರ್ದು, ಆ ರೀತಿ ಏನಾದರೂ ಕ್ರಮ ಆಗುತ್ತಾ ಅಂತ. ಕೌನ್ಸಿಲ್ ನಿರ್ಧಾರದಂತೆ ಸರ್ಕಾರಕ್ಕೆ ಪ್ರಸ್ತಾವ ಕಳಿಸ್ಬೋದು. ಅಲ್ಲ ಸರ್, ಈಗ 2020ರಲ್ಲಿ ಯಾವ ಅಧಿಕಾರಿಗಳಿದ್ರು, ಆಮೇಲೆ ಏನೋ ಇನ್ನೂ ಏನಂತಾರೆ ಅಕ್ವಿಷನ್ ಮಾಡಲ್ದೇನೆ ತಾವು ರೋಡ್ ಮಾಡ್ತೀರಿ, ಅಂದರೆ ಕಾರ್ಪೊರೇಷನ್ದ ರೋಡ್ ಮಾಡ್ತಾರೆ, ಅವಾಗ ಸ್ಮಾರ್ಟ್ ಸಿಟಿ ಅವ್ರು ರೋಡ್ ಮಾಡ್ತಾರೆ, ನೀವೇನೋ NOC ಕೊಡ್ತೀರಿ. ಎಲ್ಲ ವಿಚಾರದಲ್ಲಿ ಅವಾಗ ಅಧಿಕಾರಿಗಳು ಯಾರಿದ್ರು, ಯಾರು ಲೋಪ ಮಾಡಿದ್ರು? ಯಾಕಂದ್ರೆ ನಿಮ್ಮ ಲಾ ಆಫೀಸರ್ ಕ್ಲಿಯರ್ ಆಗಿ ಹೇಳಿದ್ರೆ ಇದ್ದಿರ್ತಕ್ಕಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿ ಸರ್. ಬ್ಲೇಮ್ ಮಾಡಿರ್ತಾರೆ. ನಿಮ್ಮ ಮೇಲೂ ಕೂಡ ಬ್ಲೇಮ್ ಮಾಡಿದ್ದಾರೆ ಸಿಮ್ ಅಧಿಕಾರಿಗಳು. ಕಾರ್ಪೊರೇಷನ್ 8 ವಾರ ಗಡುವು ಕೊಡ್ತೈತಲ್ಲ, ಆ ಮೂಮೆಂಟಲ್ಲಿ ನಿಮ್ಮ ಗಮನಕ್ಕೆ ಲಾ ಆಫೀಸರ್ ತರ್ತಾರೆ, ನೀವೇನು ಮಾಡಲ್ಲ ಅಂತೇಳಿ ನಿಮ್ಮ ಹೇಳಿದ್ದಾರೆ ಸರ್. ಈಗ ಅಲ್ಲ, 2021ರಲ್ಲಿ ಏನು ಕೋರ್ಟ್ ಆದೇಶ ಆಗುತ್ತೆ, ಅದೇ ಹಂತದಲ್ಲಿ ಇದರ ಸ್ಪಷ್ಟೀಕರಣ ಕೂಡ ಆಗಿನ ಆಯುಕ್ತರು ಪತ್ರ ಬಿಡ್ತಾರೆ. ಅಲ್ಲ, ಈಗ ನಿಮ್ಮ ಲಾ ಆಫೀಸರ್ ಪ್ರಕಾರ ಕೂಡ ಕೋರ್ಟಿನ ಏನೇನು ಆದೇಶಗಳು ಬರ್ತಾವೋ ಅವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ತರ್ತವೆ. ನನ್ನ ಮಾತುಗಳನ್ನ ಅವ್ರು ಯಾರು ಕನ್ಸಿಡರ್ ಕೇಳಿಲ್ಲ, ಕಮಿಷನರ್ ಅವರು ಕೇಳಿಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮ ಒಪಿನಿಯನ್, ಅವ್ರ ಒಪಿನಿಯನ್ ಕೇಳಿಲ್ಲ ಅಂತ ನೀವು ಕಮಿಷನ್ ಕೇಳಿಲ್ಲ, ಮತ್ತು ಅವ್ರು ಹೇಳಿದ್ರು ನೀವು ಕೇಳಿಲ್ಲ. 8 ವಾರ ಗಡುವಿದ್ದವು ಕೂಡ ಅವ್ರು ಏನು ಕೇಳಿಲ್ಲ ಅಂತ ಹೇಳ್ತಾರೆ. ಸ್ಟೇ ತಗೋಬಹುದಾಗಿತ್ತು, ಆದರೆ ಕೇಳಿಲ್ಲ ಕಮಿಷನರ್ ನಮ್ದು. ನೀವು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. 2021ರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅರ್ಜಿದಾರರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. 2021ರಲ್ಲಿ ಅರ್ಜಿದಾರರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಏನು ಅರ್ಜಿ ಸಲ್ಲಿಸಿದರು. ಅರ್ಜಿಯಲ್ಲಿ ಏನು ಈ ರೋಡ್ ವೈಡ್ನಿಂಗ್ ಸಂಬಂಧಪಟ್ಟಂತೆ ಏನು ಜಮೀನು ಹೋಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಕ್ರಮ ಜರುಗಿಸಿ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ 8 ವಾರಗಳಲ್ಲಿ ಕೊಟ್ಟಿದ್ರು. ಆಮೇಲೆ ಆಮೇಲೆ ಯಾಕೆ ಆಗ್ಲಿಲ್ಲ ಸರ್ ಅದು? ಅವಾಗ ಸ್ಟೇ ತಗೋಬೋದಿತ್ತಲ್ಲ, ಅವಾಗ ಏನು ಫೇಲ್ಯೂರ್ ಆತ ನಿಮ್ಮ ಕಾನೂನು ವಿಭಾಗ? ಅಲ್ಲ, ಅಲ್ಲಿ ಅವಾಗ 8 ವಾರದಲ್ಲಿ ಅವರ ಅಲ್ಲಿ ಸ್ಟೇ ಅನ್ನೋ ಪ್ರಶ್ನೆಗಿಂತ ಲ್ಯಾಂಡ್ ಏನು ಹೋಗಿದೆ ಆ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಮಾಡಿ ಅಂತ ಡೈರೆಕ್ಷನ್ ಯಾರು ಮಾನ್ಯ ಉಚ್ಚ ನ್ಯಾಯಾಲಯ. ಅಲ್ಲ, ಅವಾಗ ನೀವು ಏನು ಪ್ರೊಸೆಸ್ ಮಾಡ್ಲಿದ್ದಕ್ಕೆ ಇವತ್ತು ಕೋಡ್ ಆಫ್ ಕಂಟೆಂಪ್ಟ್ ಬಂತಲ್ಲ ಸರ್? ಅದಾದ ನಂತರ 2022ರಲ್ಲಿ ಕಂಟೆಂಪ್ಟ್ ಆಯಿತು. 2022ರಲ್ಲಿ ಕಂಟೆಂಪ್ಟ್ ಆದಾಗ ಮತ್ತೆ ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತೀವಿ ಅಂತ ಹಿಂದೆ ಆಯುಕ್ತರು ಅಫಿಡವಿಟ್ ಹಾಕಿದ್ರು. ಸರ್, ಈಗ ಒಂದು ವಿಚಾರ 24ರ ಮಟನೂ ಅದು ಏನು ಮೂವ್ಮೆಂಟ್ ಆಗಂಗಿಲ್ಲ. ಮತ್ತೆ ಏನ್ ಮಾಡ್ತೀರಿ ನಿಮ್ಮ ಯಾಕೆ ಅವಾಗ ಏನ್ ಮಾಡಿದ್ರು? ಲಾ ಆಫೀಸರ್ ಏನ್ ಮಾಡ್ತಿದ್ರು ಅವಾಗ? ಕಾನೂನಾತ್ಮಕ ಹೋರಾಟದ ವೈಫಲ್ಯದಿಂದಾಗಿ 20 ಕೋಟಿ ರೂಪಾಯಿ ಹಣವನ್ನ ಈಗ ನಾವು ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಒಪ್ಕೋತೀರಾ ಸರ್? ಯಾಕಂತಂದ್ರೆ ನಿಮ್ಮ ಮಹಾನಗರ ಪಾಲಿಕೆಯಿಂದ ನಡೆದಂತ ಕಾನೂನಾತ್ಮಕ ಹೋರಾಟ ಮತ್ತು ಕಾನೂನು ನೀವೇನು ಸಲಹೆಗಾರನ ಇಟ್ಕೊಂಡಿರಿ, ಅವರು ಪರಿಣಾಮಕಾರಿಯಾಗಿ ಅಲ್ಲಿ ವಾದ ಮಾಡದೆ ಪರಿಣಾಮಕಾರಿಯಾಗಿ ಅಲ್ಲಿ ತಮ್ಮ ಕೆಲಸ ಮಾಡದ ಕಾರಣ ಇಷ್ಟೊಂದು ಅನಾಹುತಕ್ಕೆ ಕಾರಣ ಅಂತೇಳಿ ತಾವು ಒಪ್ಕೋತೀರಾ ಅಥವಾ ಇಲ್ಲ?
ಕಾಲಕ್ಕೆ ಅಲ್ಲಿ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಆಗಿರ್ಬೋದು, ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಆಗಿರ್ಬೋದು, ಈ ಮಹಾನಗರ ಪಾಲಿಕೆ ಪೆನಲ್ ಅಡ್ವೊಕೇಟ್ಸ್ ಇರ್ತಾರೆ. ಆ ಪೆನಲ್ ಅಡ್ವೊಕೇಟ್ಸ್ಗೆ ಕೇಸ್ಗಳನ್ನು ಅಲಾಟ್ಮೆಂಟ್ ಆಗುತ್ತೆ. ಕಾಲಕ್ಕೆ ಕೋರ್ಟಕ್ಕೆ ನಿರ್ದೇಶನ ಇರುತ್ತೆ, ಅದನ್ನು ಅಫಿಡವಿಟ್ ಹಾಕಿರ್ಬೋದು, ಅದು ಪರವಾಗಿ ರಿಮಾರ್ಕ್ಸ್ ಇರ್ಬೋದು, ಅಬ್ಜೆಕ್ಷನ್ಸ್ ಇರ್ಬೋದು, ಕಾಲಕ್ಕೆ ಎಲ್ಲ ಹಾಕ್ತಾ ಇರುತ್ತೆ ಪಾಲಿಕೆ. ಅಲ್ಲ ಸರ್, ಅಲ್ಲ ನೀವು ನ್ಯಾಯಾಂಗ ನಿಂದನೆ ಪ್ರೊಸೀಜರ್ ಕೇಳ್ತಲ್ಲ ಸರ್, ನಾನು ನ್ಯಾಯಾಂಗ ಪ್ರೊಸೀಜರ್ ನಿಂದನೆ ಕೇಳ್ತಲ್ಲ. 2022 ನ್ಯಾಯಾಂಗ ನಿಂದನೆ ಆಗುತ್ತೆ. ಇದು 24 ಸರ್, 2 ವರ್ಷ ಏನಾಗಿದೆ? ಏನ್ ಮಾಡಿದ್ರು ನಿಮ್ಮ ಲಾ ಆಫೀಸರ್ ಏನ್ ಮಾಡಿದ್ರು? ಅದ್ರ ಬಗ್ಗೆ ನಾವು ಸೂಕ್ತ ತನಿಖೆ ಕೈಗೊಳ್ತೀವಿ. ಅವ್ರು ತಪ್ಪಿದೆ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ತಡಿ ಈಗ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೆ ಅವ್ರ ಕಡೆಯಿಂದ ದುಡ್ಡು ಕಟ್ಟಿಸ್ಕೋತೀರಾ ಸರ್? ಬೆಳಗಾವಿ ಜನರ ಪ್ರಶ್ನೆ ಇದು. ತನಿಖೆ ಮಾಡಿ ಅಧಿಕಾರಿಗಳು, ಕಾನೂನು ಯಾರು ಸಲಹೆಗಾರರು ಅವರೆಲ್ಲ ತಪ್ಪು ಮಾಡಿದ್ದೆ ಕಂಡು ಬಂದಿದೆ ಆದ್ರೆ ಅವ್ರ ಕಡೆಯಿಂದ ದುಡ್ಡು ತುಂಬಿಸ್ತೀರಿ. ಅದನ್ನ ಸರ್ಕಾರ ಹಂತಕ್ಕೆ ನಾವು ಪ್ರಸ್ತಾವನೆ ಸರಿಗೆ ಟೋಟಲ್ ಬಜೆಟ್ ಎಷ್ಟಿದೆ ಸರ್ ಪಾಲಿಕೆದು? ಅಲ್ಲ ಸರ್, ಈಗ ಎಷ್ಟು ಬೇಕಾಗತ್ತೆ ಸರ್ ಪಾಲಿಕೆ ಅಂದ್ರೆ? ತಾವು ಒಬ್ಬ ಜವಾಬ್ದಾರಿತ ಅಧಿಕಾರಿ ಇದ್ದೀರಿ ಸರ್, ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಿದ್ದೀರಿ. ತಮ್ಮನ್ನ ಜವಾಬ್ದಾರಿತ ಪ್ರಶ್ನೆ ಕೇಳ್ತಾ ಇದೀವಿ ಏನಂತಂದ್ರೆ, ತಮ್ಮ ಕಾನೂನು ಅಧಿಕಾರಿಗಳು ಏನೂ ಕೆಲಸ ಮಾಡಿಲ್ಲ, ಅದಕ್ಕೆ ಈ ತರ ಕಟ್ಟೋದು ಬಂದಿದೆ ಅಂತ ಎಲ್ಲಾ ರಿಪೋರ್ಟರ್ಗಳು ಕೂಡ ತಮ್ಮನ್ನ ಕೇಳಿದ್ರು. ಅದಕ್ಕೆ ನೀವು ಏನ್ ಮಾಡ್ತೀರ ಅದು ಹೇಳ್ರಿ. ಈಗ ಕಾನೂನು ಅಧಿಕಾರಿಗಳು ಇನ್ನೊಂದ್ಸರಿ ಅದು ಪರಿಶೀಲಿಸಿ ಅವ್ರು ತಪ್ಪು ಕಂಡು ಬಂದ್ರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಸರ್, ಮತ್ತೆ 20 ಕೋಟಿ ದಂಡ ಕಟ್ಟೋದು ಮತ್ತೆ ಪರಿಶೀಲನೆ ಮಾಡ್ತಾರೆ. ಸರ್, 20 ಕೋಟಿ ದಂಡ ಕಟ್ಟಬೇಕು ಸರ್. ಈ ಪಾಲಿಕೆ ಬಳಿ ಎಷ್ಟಿದೆ ಅಂತ ಸರಿ, ಕಟ್ಟೋದಾದ್ರೆ ಹೇಳ್ರಿ. ಎಷ್ಟಿದೆ ಈಗ ಪಾಲಿಕೆ ಬಳಿ ಎಷ್ಟಿದೆ? ಸರ್, ಈಗ ಈ ರಸ್ತೆ ನಿರ್ಮಾಣ ಮಾಡಿದ್ದು ಯಾರು ಸರ್? ಸರ್ ಒಂದ್ ನಿಮಿಷ, ಪಾಲಿಕೆ ನಿಧಿ ಎಷ್ಟಿದೆ ಅಂತ? ಸರ್, ಅದು ಹೇಳಿದಾರೆ ಒಳಗೆಲ್ಲ. ರಸ್ತೆ ನಿರ್ಮಾಣ ಮಾಡಿದ್ದು ಸ್ಮಾರ್ಟ್ ಸಿಟಿ ಪಾಲಿಕೆ ಯಾಕೆ ಕಟ್ಬೇಕು ಸರ್ ರೊಕ್ಕ? ಪಾಲಿಕೆ ಯಾಕೆ ಕಟ್ಬೇಕು ಸರ್? ಈಗ 2021ರಲ್ಲಿ ಈಗೇನು ಅರ್ಜಿದಾರರು ಪಾಲಿಕೆಗೂ ಅಪ್ಲಿಕೇಶನ್ ಕೊಟ್ಟಿದ್ರು, ಸ್ಮಾರ್ಟ್ ಸಿಟಿ MD ಅಪ್ಲಿಕೇಶನ್ ಕೊಟ್ಟಿದ್ರು. ಆವಾಗ ಆಯುಕ್ತರು ಇದನ್ನು ಕೋರಿ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾರೆ. ಈ ತರ ಸ್ಮಾರ್ಟ್ ಸಿಟಿ ಅಂದ್ರೆ ಅಲ್ಲೇ ತಪ್ಪಾಯ್ತಂತೀರಾ? ಯಾವುದು ಅವಾಗ 2021 ಆಯುಕ್ತರು ಸರ್ಕಾರಕ್ಕೆ ಬರೋದು ಅದೇ ತಪ್ಪಾಯ್ತಂತೀರಾ? ಅವಾಗ ಅವ್ರು ಆಯುಕ್ತರು ಪತ್ರ ಬರೀತಾರೆ. ಹಾ, ಅಲ್ಲ ಕಾರ್ಪೊರೇಷನ್ಗೆ ಏನೂ ಸಂಬಂಧ ಇಲ್ಲ ಸರ್ ರೋಡು, ಮತ್ತೆ ನೀವು ಯಾಕೆ ದುಡ್ಡು ಕಟ್ತಾ ಇದ್ರಿ? ಈಗ ಈ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ದುಡ್ಡು ಕಟ್ತೇವೆ. ಸ್ಮಾರ್ಟ್ ಸಿಟಿ ಮಾಡಿದ್ರೆ ಮತ್ತೆ ಅವ್ರು ಕಟ್ಟಬೇಕಲ್ಲ ಸರ್, ಸ್ಮಾರ್ಟ್ ಸಿಟಿ ಅವ್ರು ಕಟ್ಬೇಕು ಸರ್. ಸರ್ ಹೇಳ್ಬೋದಾಗಿತ್ತು ಸರ್ ಕೋರ್ಟಿಗೆ. ಕೋರ್ಟ್ ಹೇಳ್ಬೋದಾಯ್ತಲ್ಲ ಸರ್. ಸ್ಮಾರ್ಟ್ ಸಿಟಿ ಅವ್ರು ಕಟ್ಟಿ ಅಂತ ಹೇಳ್ಬೇಕಾಗಿತ್ತು ಸರ್. ನೀವು NOC ಕೊಟ್ಟಿದ್ದ ತಪ್ಪಾಗೈತೆ ಅಲ್ಲ, ಯೂಶುವಲಿ ರೋಡ್ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಯಾವುದೇ ಇಲಾಖೆದಾಗ NOC ಕೊಡೋದು ಸಾಮಾನ್ಯ ಸಂಪ್ರದಾಯ. ಹಾ, ಅಂದ್ರೆ ರೋಡ್ ಅಲ್ಲ ಸಾಮಾನ್ಯ ಸಂಪ್ರದಾಯ ಪ್ರಕಾರ ಏನಂತಾರೆ 20 ಕೋಟಿ ರೂಪಾಯಿ ಕಟ್ಟೋದು ಸಾಮಾನ್ಯ ಸಂಪ್ರದಾಯ. ಮತ್ತೆ ನೀವೇ ಹೇಳ್ತಿದ್ರಲ್ಲ ಸಾಮಾನ್ಯ ಸಂಪ್ರದಾಯ ಅಂತ ಹೇಳಿ. ಅದೇ ಸರ್, ನಾವು ಕೇಳ್ತಿರೋದು ಏನಂತಂದ್ರೆ ಸಾಮಾನ್ಯ ಸಂಪ್ರದಾಯ ಪ್ರಕಾರ 20 ಸರ್, ಕೋಟಿ ಈಗ ಕಟ್ತೀರಾ? ತಾವೇ ಹೇಳಿದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಲ್ಲ ಅವಾಗ ಅಂತ ಹೇಳಿ. ಹಾ, ಹೆಂಗ್ ಕೊಟ್ರಿ? ಮತ್ತೆ ಹೆಂಗ್ NOC ಹೆಂಗ್ ಕೊಟ್ರಿ? NOC ಹೆಂಗ್ ಕೊಟ್ರಿ? ಕಾರ್ಪೊರೇಷನ್ ಪರವಾಗಿ ವಾದ ಮಂಡಿಸಬೇಕಾಗಿತ್ತಲ್ಲ ಸರ್. ನಾವು ಲ್ಯಾಂಡ್ ಎಕ್ವಿಷನ್ ಮಾಡಿಲ್ಲ, ಕಾರ್ಪೊರೇಷನ್ ಏನು ಸಂಬಂಧ ಇಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು.